ಓಡುತ್ತಿರುವಾಗಲೇ ಕ್ರೀಡಾಪಟುಗೆ ಹೃದಯಾಘಾತ. ನೋಡ್ತಾ ಇದ್ದಂತೆ ಕುಸಿದು ಬಿದ್ದಂತ ಕ್ರೀಡಾಪಟು. ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ ವೇಳೆ ನಡೆದಿರುವಂತಹ ದುರಂತ ಇದು. ಓಡುತ್ತಿರುವಾಗಲೇ ಆಗಿರುವಂತಹ ದುರಂತ. ಕ್ರೀಡಾಪಟುವಿಗೆ ಹೃದಯಾಘಾತ ಸಂಭವಿಸಿದೆ. ಓಡ್ತಾ ಇದ್ರು, ಇದ್ದಕ್ಕಿದ್ದಂತೆಯೇ ಕುಸಿದು ಬೀಳುತ್ತಾರೆ. ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ ವೇಳೆ ದುರಂತ. ಮ್ಯಾರಥಾನ್ನಲ್ಲಿ ಭಾಗಿಯಾಗಿದ್ದ ಕ್ರೀಡಾಪಟು ಸಾವಾಗಿದೆ. ಇದೀಗ ಹೃದಯಾಘಾತದಿಂದ ಕ್ರೀಡಾಪಟು ಮೃತಪಟ್ಟಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಪಂಜಾಬ್ ಮೂಲದ ಅಮನ್ ದೀಪ್ ಸಿಂಗ್ 31 ವರ್ಷದವರು ಮೃತ ದುರ್ದೈವಿ. ಮಾನ್ಯತಾ ಟೆಕ್ ಪಾರ್ಕ್ ಕಸಿ ಕಂಪನಿಯಲ್ಲಿ ಅಮನ್ ಕೆಲಸ ಮಾಡ್ತಾ ಇದ್ದರು. 21 ಕಿಲೋಮೀಟರ್ ಮ್ಯಾರಥಾನ್ನಲ್ಲಿ ಭಾಗಿಯಾಗಿದ್ದಂತ ಅಮನ್ 4500 ಕ್ರೀಡಾಪಟು ಭಾಗಿಯಾಗಿದ್ದಂಥ ಮ್ಯಾರಥಾನ್ ಕಾರ್ಯಕ್ರಮ ಅದು. ಬೆಟ್ಟದ ಅರ್ಧ ಭಾಗದಷ್ಟು ಓಟ ಮುಗಿಸಿದ್ದ ಅಮನ್ ಸಿಂಗ್ ಆಗ ಓಡುತ್ತಿರುವಾಗಲೇ ಕುಸಿದು ಬಿದ್ದ ಅಮನ್ ಸಿಂಗ್ ತಕ್ಷಣವೇ ಹತ್ತಿರದ ಮುದ್ದೇನಹಳ್ಳಿ ಆಸ್ಪತ್ರೆಗೆ ರವಾನೆಯನ್ನ ಮಾಡ್ತಾರೆ. ಬಟ್ ಚಿಕಿತ್ಸೆ ಫಲಕಾರಿಯಾಗದೆ ಅಮನ್ ಸಾವನ್ನಪ್ಪಿದ್ದಾರೆ. ದೇವರು ನನ್ನ ಜೊತೆ ಇದ್ದಾನೆಂದು ಇನ್ಸ್ಟಾದಲ್ಲಿ ಬರಹವನ್ನ ಹಾಕೊಂಡಿದ್ರು ಅಮನ್. ತನ್ನ ಇನ್ಸ್ಟಾ ಖಾತೆಯಲ್ಲಿ ಬರೆದುಕೊಂಡಿದ್ದಂತ ಅಮನ್ ಕ್ರೀಡಾಪಟು ಹೃದಯಾಘಾತಕ್ಕೆ ಒಳಗಾಗಿರುವಂಥದ್ದು. ಹೃದಯಾಘಾತದಿಂದ ಸಾವಾಗಿದೆ ಅನ್ನುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಓಡ್ತಾ ಇದ್ದಂತೆ ಅಮನ್ ಸಿಂಗ್ ದಿಢೀರಂತ ಕುಸಿದು ಬೀಳುತ್ತಾರೆ. ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ ವೇಳೆ ಆಗಿರುವಂತಹ ಘಟನೆ ಇದು. ಕ್ರೀಡಾಪಟು ಭಾಗಿಯಾಗಿದ್ರು, ರನ್ನಿಂಗ್ ನಲ್ಲಿ ಭಾಗಿಯಾಗಿಂತವರು ಹೃದಯಾಘಾತದಿಂದ ಕ್ರೀಡಾಪಟು ಮೃತಪಟ್ಟಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಬಟ್ ಓಡ್ತಾ ಇದ್ದಂತೆ ದಿಢೀರಂತ ಕುಸಿದು ಬಿದ್ದಂಥವ್ರು ಪಂಜಾಬ್ ಮೂಲದ ಅಮನ್ ದೀಪ್ ಸಿಂಗ್ ಮಾನ್ಯತಾ ಟೆಕ್ ಪಾರ್ಕ್ ನಲ್ಲಿ ಕೆಲಸ ಮಾಡ್ತಾ ಇದ್ರು. ಓಡ್ತಾ ಇದ್ದಂಥ ಸಂದರ್ಭದಲ್ಲಿ ದಿಢೀರಂತ ಕುಸಿದು ಬಿದ್ದಿದ್ದಾರೆ. ಹತ್ತಿರದ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಬಟ್ ಚಿಕಿತ್ಸೆ ಆಗಿಲ್ಲ, ಸಾವನ್ನಪ್ಪಿರುವಂಥದ್ದು. ಅರ್ಧ ಭಾಗದಷ್ಟು ಓಟವನ್ನು ನಡೆಸಿದ್ರು. ಒಟ್ಟಾರೆಯಾಗಿ 4500 ಕ್ರೀಡಾಪಟುಗಳು ಭಾಗಿಯಾಗಿದ್ದಂಥ ಮ್ಯಾರಥಾನ್ ಅದು. ಅದರಲ್ಲಿ ಅಮನ್ ಕೂಡ ಇದ್ರು. ಬೆಟ್ಟದ ಅರ್ಧ ಭಾಗದಷ್ಟು ಓಟವನ್ನ ಮುಗಿಸಿದ್ರು. ಬಟ್ ದಿಢೀರಂತ ಕುಸಿದು ಬೀಳುತ್ತಾರೆ. ಯಾಕೆ, ಯಾವ ಕಾರಣಕ್ಕೆ ಅಂತ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಬಟ್ ಚಿಕಿತ್ಸೆ ಫಲಕಾರಿಯಾಗಿಲ್ಲ, ಸಾವನ್ನಪ್ಪಿದ್ದಾರೆ.